ಕೆಲವೊಂದು ಟೈಮಲ್ಲಿ ಈ ರೋಡ್ನಿಂದ ಡೆತ್ ಆಗ್ತಾರೆ, BWSSBಯಿಂದ ಆಗ್ತಾರೆ. ಹಾಗೆ ಈಗ BWSSB ನಿರ್ಲಕ್ಷ್ಯಕ್ಕೆ ಬಾಲಕ ಸಾವನ್ನಪ್ಪಿರೋದು. ಆಮೇಲೆ ಅವ್ರು ಹೇಳ್ತಾರೆ ನಮ್ದು ಅದಕ್ಕೆ ಸಂಬಂಧ ಇಲ್ಲ ಅಂತ. ಪೈಪ್ಲೈನ್ ಸಂಪ್ ಮುಚ್ಚದೆ ಬಿಟ್ಟಿದ್ರಿಂದ 14 ವರ್ಷದ ಬಾಲಕ ಸಾವನ್ನಪ್ಪಿರೋದು. ಓಡಾಡುವ ವೇಳೆ ಸಂಪ್ಗೆ ಬಿದ್ದು ಮೃತಪಟ್ಟಿದ್ದಾನೆ ಬಾಲಕ. ಜಲಮಂಡಳಿಯಿಂದ ತನಿಖೆಗೆ ಈಗ ಆದೇಶವನ್ನ ಮಾಡಲಾಗಿದೆ. ಬಾಲಕನ ಸಾವಿಗೆ ಕಾರಣ ಏನು ಅಂತ ವರದಿ ಸಲ್ಲಿಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 5ರವರೆಗೆ ವರದಿ ಸಲ್ಲಿಸಲು ಸೂಚನೆಯನ್ನ ನೀಡಿದ್ದಾರೆ. ಸೊ BWSSBಯ ನಿರ್ಲಕ್ಷ್ಯಕ್ಕೇನೆ ಬಾಲಕ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಈಗ ಕೇಳಿ ಬರ್ತಾ ಇರೋದು. ಪೈಪ್ಲೈನ್ ಸಂಪನ್ನ ಮುಚ್ಚಿಲ್ವಂತೆ, ಸೊ ಹಾಗಾಗಿ ಮಗು ಅಲ್ಲಿ ಬಿದ್ದು ಸಾವನ್ನಪ್ಪಿದ್ದಾನೆ ಅನ್ನುವಂತಹ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ BWSSB ಕೂಡ ಈಗ ತನಿಖೆಗೆ ಆದೇಶಿಸಿದೆ. ಅದನ್ನು ಪೊಲೀಸರು ಮಾಡ್ತಾರೆ, ತನಿಖೆಯನ್ನು ಮಾಡಿಬಿಟ್ಟು 5ನೇ ತಾರೀಕೊಳಗೇನೋ ಅವ್ರಿಗೆ ರಿಪೋರ್ಟ್ ಬೇಕಂತೆ. ಅವ್ರದ್ದೇ ಇಂಟರ್ನಲ್ ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋ ಹುಡುಗನ ಹೆಸರು ಸೊ ಅದು ನೋಡ್ತಾ ಇದ್ದೀರಾ ಸಂಪನ್ನ. ಅವನೇ ಯಾಕೆ ಅಲ್ಲಿ ಹೋಗಿದ್ದ? 14 ವರ್ಷದವನು ಅವನು. ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. 14 ವರ್ಷಕ್ಕೊಂದು ಒಂದು ತಲೆ ಅಂತೂ ಯೋಚನೆ ಇರುತ್ತೆ, ಯಾವುದು ಕೇಳಿಬೇಕು ಯಾವುದು ಕೇಳಿಬಾರ್ದು ಅಂತೇಳಿ. ಅಲ್ಲಿ ಯಾಕೆ ಹೋಗಿದ್ದ ಅವನು? ಸೊ ಹಾಗಾಗಿ BWSSBವರೆಗೂ ಅನುಮಾನ ಇದೆ. ಅದು ಅನುಮಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ ಒಂದು ರೀತಿಯಾಗಿ. ಬೇರೆ ಏನಾದರೂ ಇರಬಹುದಾ ಅಂತ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಮೆಟ್ರೋ ಬ್ಯೂರೋ ಹೆಡ್ ಪವಿತ್ರ. ಈಗ ಇದು ಹಲವು ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಆ ಸುತ್ತಲೂ ಇರುವಂಥ ಜಾಗ ನೋಡಿದರೆ, ಆಮೇಲೆ ಅಲ್ಲಿರುವಂಥ ಟ್ಯಾಂಕ್ ಕ್ಯಾಪನ್ನು ಹಾಕಬೇಕಾಗಿದ್ದಂತ ಹಾಕಿಲ್ಲ ಒಂದು ಕಡೆಗೆ. ಬಟ್ ಆ ಹುಡುಗ ಅಲ್ಲಿಗೆ ಹೋಗಿ ಅದರಲ್ಲಿ ಬೀಳುವಂಥ ಪರಿಸ್ಥಿತಿ ಹಲವು ಅನುಮಾನಗಳಿಗೂ ಕೂಡ ಇದೆ ಅಲ್ವಾ ಪವಿತ್ರ? ಇದು ಹೌದು, ಅದಕ್ಕೋಸ್ಕರನೇ ಈಗ ಜಲಮಂಡಳಿಯವರು ಅವರು ಕೂಡ ಜಲಮಂಡಳಿ ಅಧಿಕಾರಿಗಳು ಕೂಡ ಶಾಕ್ ವ್ಯಕ್ತಪಡಿಸ್ತಾರೆ, ಹೇಗ್ ಹೋದ ಆ ಬಾಲಕ ಅಲ್ಲಿಗೆ ಅಂತ. ಸೊ ಹಾಗಾಗಿ ಅಧಿಕಾರಿಗಳು ಆ ಕಾವೇರಿ 5ನೇ ಹಂತದ ನೀರಿನ ಕೊಳವೆ ಮಾರ್ಗದಲ್ಲಿ ಆ ವಾಲ್ವ್ ಚೇಂಬರ್ ಏನಿದೆ ಅಲ್ಲಿ ಏನ್ ಬಾಲಕ ಮೃತಪಟ್ಟಿದ್ದಾನೆ, ಆ ಬಾಲಕನ ಸಾವಿಗೆ ಏನ್ ಕಾರಣ ಆಯ್ತು, ಆ ಬಾಲಕ ಏನಕ್ಕೆ ಹೋದ, ಯಾವ ರೀತಿ ಈ ಸಾವು ಆಯ್ತು ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದಕ್ಕೆ ತಕ್ಷಣ ಜಾರಿ ಬರೋದಕ್ಕೆ ಒಂದು 5 ಅಧಿಕಾರಿಗಳ ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನ ಜಲಮಂಡಳಿ ರಚನೆ ಮಾಡಿದೆ. ಜೊತೆಗೆ ಫೆಬ್ರವರಿ 5ರ ಒಳಗಡೆ ಅವರಿಗೆ ರಿಪೋರ್ಟ್ ಕೊಡಿ, ಏನ್ ಕಾರಣ ಅನ್ನುವಂತಹ ರಿಪೋರ್ಟ್ ಕೊಡಿ ಅನ್ನುವಂಥದ್ದನ್ನ ಸೂಚಿಸಿದೆ. ಸೊ ಅಲ್ಲಿನ ಪ್ರಧಾನ ಅಭಿಯಂತರರು ಇರ್ಬೋದು, ಜೊತೆಗೆ ವಾಲ್ವ್ ವಿಚಾರಕರು ಎಲ್ಲರೂ ಕೂಡ ಆ ಒಂದು ಸಮಿತಿಯಲ್ಲಿ ಇರ್ತಾರೆ. ಒಟ್ಟು 5 ಜನ ಅಧಿಕಾರಿಗಳ ಟೀಮ್ ಅನ್ನ ರಚನೆ ಮಾಡಿ ಯಾವ ರೀತಿ ಲೋಪ ಆಗಿದೆ, ಒಂದ್ ವೇಳೆ ಜಲಮಂಡಳಿ ಕಡೆಯಿಂದ ಯಾವ ರೀತಿ ಲೋಪ ಆಗಿದೆ ಅಥವಾ ಬಾಲಕ ಹೇಗ್ ಹೋದ ಆ ಸ್ಪಾಟ್ಗೆ, ಎಲ್ಲವನ್ನ ಕೂಡ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನ ಕೊಡುವಂತೆ ಸೂಚನೆ ಕೊಡಲಾಗಿದೆ. ಸೊ ಫೆಬ್ರವರಿ 5ಕ್ಕೆ ಆ ರಿಪೋರ್ಟ್ ಬರುತ್ತೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಒಂದಿಷ್ಟು ರಿಪೋರ್ಟ್ಗಳು ಗೊತ್ತಾಗುತ್ತೆ. ನೋಡೋಣ ಮರಣೋತ್ತರ ಪರೀಕ್ಷೆಯಲ್ಲಿ ಏನು ಮಾಹಿತಿ ಸಿಗುತ್ತೆ ಅಂತ.